2025 ಬೆಳಗಿನ ಜಾವದಲ್ಲಿ ನಿಜಶರಣ ಅಂಬಿಕರ ಚೌಡಯ್ಯನವರ ಮೂರ್ತಿಗೆ ಕಿಡಿಗೇಡಿಗಳು ಕೆಸರು ಎರಚಿ ಎಡಗೈ ಭಗ್ನಗೊಳಿಸಿದ ನಿಜಶರಣರಿಗೆ ಮತ್ತು ಅಪಾರ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿರುವ ನಿಜವಾದ ಆರೋಪಿಗಳನ್ನ ಬಂಧಿಸುವಂತೆ ಅವಣ್ಣ ಮ್ಯಾಕೇರಿಯವರು ಆಗ್ರಹಿಸಿದ್ದಾರೆ. 10/10/2025 ಬೆಳಗಿನ ಜಾವದಲ್ಲಿ ನಿಜಶರಣ ಅಂಬಿಕರ ಚೌಡಯ್ಯನವರ ಮೂರ್ತಿಗೆ ಕಿಡಿಗೇಡಿಗಳು ಕೆಸರು ಎರಚಿ ಎಡಗೈ ಭಗ್ನಗೊಳಿಸಿ ನಿಜಶರಣರಿಗೆ ಮತ್ತು ಅಪಾರ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿರುವ ಆರೋಪಿಗಳನ್ನ ಬಂಧಿಸುವಂತೆ ರಾಜ್ಯದಾದ್ಯಂತ ಹೋರಾಟ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಪೊಲೀಸರು ಉದ್ದೇಶಪೂರ್ವಕವಾಗಿ ನಮ್ಮ ಸಮಾಜದ ಮುತ್ತಗ ಗ್ರಾಮದ ಅಧ್ಯಕ್ಷರಾದ ಶಿವರಾಜ್ ನಾಟಿಕರ್ ಅವರನ್ನ ಆರೋಪಿಗಳನ್ನಾಗಿ ಮಾಡಿ ಇವರ ಚಾಲಕನಾದ ಮಲ್ಲಿಕಾರ್ಜುನ್ ಪಾಟೀಲ್ ಇವರನ್ನ ಮುಖ್ಯ ಆರೋಪಿಗಳನ್ನ ಮಾಡಿ ಹಾಗೂ ಇವರ ಅಳಿಯನಾದ ಸೈಬಣ್ಣ ಪಟ್ಟೇದಾರ್ ಅವರನ್ನ ಮುಖ್ಯ ಸಾಕ್ಷಿದಾರ ಆರೋಪಿಗಳನ್ನಾಗಿ ಮಾಡಿದ್ದಾರೆ. ಹೀಗಾಗಿ ನಿಜವಾದ ಆರೋಪಿಗಳನ್ನ ಯಾರು ಅಂತ ಪತ್ತೆ ಹಚ್ಚುವುದು ಅತ್ಯಂತ ಅವಶ್ಯಕವಾಗಿದೆ. ಆದ್ದರಿಂದ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಅಥವಾ ಪ್ರಸ್ತುತ ಹೈಕೋರ್ಟ್ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ತನಿಖೆ ಮಾಡಬೇಕಾಗಿ ಸರ್ಕಾರಕ್ಕೆ ಅವಣ್ಣ ಮ್ಯಾಗೇರಿಯವರು ಆಗ್ರಹಿಸಿದ್ದಾರೆ. ಕೆಸರು ಮತ್ತು ಆ ಮೂರ್ತಿಯ ಎಡಗೈಯನ್ನು ಭದ್ರಗೊಳಿಸಿದ ನಂತರ ಇಡೀ ಇದು ವಿಷಯ ಚಳುವಳಿಯ ಭಕ್ತರಿಗೆ ಮತ್ತು ಚಳುವಳಿಗೆ ವಿಚಾರದಲ್ಲಿ ಮತ್ತು ಭಾವನೆಗಳು ಮಾಡಿದ ವಿಷಯವನ್ನು ಬಲವಾಗಿ ಹೊರಡ್ತಾ ಇದ್ದೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಾದ್ಯಂತ ಇರುವಂತಹ ಹೋರಾಟದ ಹಿನ್ನೆಲೆಯಲ್ಲಿ ಒತ್ತಡಗಳಾಗಿರುವಂತಹ ಕೆಲವರು ನಮ್ಮ ಸಮಾಜದ ಮುಖಂಡರು ಮತ್ತು ಇತರರು ಆರೋಪಗಳಾಗಿ ಬಂಧಿಸಿರುವುದು ಮತ್ತು ಆ ಒಂದು ಬೆಂಬಲ ಮತ್ತು ಆರೋಪಗಳು ಕಡಾಖಂಡಿತವಾಗಿ ನಮ್ಮ ಸಮಾಜದ ಮುಖಂಡರು ಮತ್ತು ಉದ್ಯೋಗಗಳ ನಮ್ಮೆಲ್ಲ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಮಾತನಾಡಿ ಮತ್ತು ಈ ಒಂದು ಸುದ್ದಿಗೋಷ್ಠಿ ಮುಖಾಂತರ ನಮಗೂ ಆ ಒಂದು ಬೆಲೆಗಳು ಯಾವುದೇ ಸಂಬಂಧವಿಲ್ಲ. ನಮಗೆ ಹೊಡಿ ಮಾಡಿ ಕರೆಂಟ್ ಹಂಚಿಸುವಂತೆ ಅಂತಿಸುವಂತ ನಮಗೆ ಆರೋಪಗಳನ್ನು ಮಾಡಿ ನಮ್ಮ ಮಾನವ ಮಹಿಳೆಯರನ್ನು ಹಿಂದುಳಿದ ಒಂದು ಸಿನಿಮಾಗಳನ್ನು ತಮ್ಮ ಚುನಾವಣೆ ಮಾಡಿದ್ದಾರೆ. ಆದ್ದರಿಂದ ದಿವಸ ನಾವು ಸರ್ಕಾರಕ್ಕೆ ವರದಿ ಮಾಡುವುದರಿಂದ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ಆರೋಪವನ್ನು ಮಾಡಿ ಕೆಲವು ಜನರನ್ನು ಇವತ್ತ ಬದಲು ಮಾಡಿ ಬದುಕಿನಿಂದ ನಮ್ಮ ಮುಖಂಡರು ಮಾಡಿಲ್ಲ ಅವರು ಆರೋಪವನ್ನು ಮಾಡಿದ್ದಾರೆ ಅವರು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಈ ಎರಡು ಮಧ್ಯೆ ನಿಜವಾದಂತ ಶರಣರಿಗೆ ಮತ್ತು ಶರಣ ಭಕ್ತರಿಗೆ ಇವತ್ತು ದಿವಸ ನ್ಯಾಯ ಒದಗಿಸುತ್ತಿಲ್ಲ. ಅದರಿಂದ ಸರ್ಕಾರಕ್ಕೆ ಒತ್ತಡ ಮಾಡ್ತಾ ಇದ್ದೀವಿ. ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆಯನ್ನು ಮಾಡಿ ಯಾರು ನಿಜವಾಗ್ಲೂ ತಪ್ಪಿಸಿರುವುದಲ್ಲ ಅವರಿಗೆ ಕ್ರಮವನ್ನು ಜರುಗಿಸಿ ಈ ಸಮಾಜಕ್ಕೆ ಒಂದು ಶರಣರಿಗೆ ನ್ಯಾಯ ಕೆಲಸ ಆಗಬೇಕಾದ್ರೆ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕೆಂಬ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.